ಫ್ರೆಂಡ್ಸ್, ನಮಸ್ಕಾರ. ನಾನು ಪೂರ್ಣಿಮಾ. ಇವತ್ತು ತುಂಬ ವಿಶೇಷ ದಿನ. ಇವತ್ತು ಸರಸ್ವತಿಯ ದೇವಿಯ ದರ್ಶನ ಮಾಡಲೇಬೇಕು, ಯಾಕೆಂದರೆ ಇವತ್ತು ವಸಂತ ಪಂಚಮಿ. ತುಂಬ ವಿಶೇಷ ದಿನ. ಅದೇನು ಅಂತ ನಾನು ಮುಂದೆ ತಿಳಿಸ್ತೀನಿ. ಇವತ್ತು ನಾನು ಬಂದಿರೋದು ಹಾಸನದ ಸಾಲ್ಗಾಮೆ ರೋಡಿನಲ್ಲಿ ಇರುವಂತಹ ಸರಸ್ವತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೇಗಿದೆ, ಹಾಗೆ ಇವತ್ತಿನ ವಿಶೇಷ ಏನು ಅಂತ ಕೂಡ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇದು ಸಾಲ್ಗಾಮೆ ರೋಡು ಅಂತ ಹೇಳಿದೆ. ಸಾಕಷ್ಟು ಜನಕ್ಕೆ ಈ ದೇವಸ್ಥಾನ ಎಲ್ಲಿದೆ ಅಂತ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇದು ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ಶ್ರೀ ಸರಸ್ವತಿ, ಶ್ರೀ ಗಣಪತಿ, ಶ್ರೀ ಆಂಜನೇಯ ಮತ್ತು ನವಗ್ರಹ ಇರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಹಳೆಯ ದೇವಸ್ಥಾನ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ 1980ನೇ ಇಸ್ವಿಯಿಂದನೂ ಈ ಒಂದು ದೇವಸ್ಥಾನ ಇದೆ ಅಂತ ಇಲ್ಲಿನ ಅರ್ಚಕರು ಮಾಹಿತಿನ ಕೊಟ್ಟರು. ಹಾಗೆಯೇ ಇಲ್ಲಿ ವಿಡಿಯೋ ಶೂಟ್ಗೆ ಕೂಡ ಪರ್ಮಿಷನ್ ಕೊಟ್ಟರು. ಇಲ್ಲಿನ ಅರ್ಚಕರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇವತ್ತು ತುಂಬ ವಿಶೇಷ ದಿನ ಅಂತ ಹೇಳಿದೆ. ಅದೇನು ಅಂದರೆ ಇವತ್ತು ವಸಂತ ಪಂಚಮಿ, ಅಂದರೆ ಸರಸ್ವತಿ ದೇವಿ ಹುಟ್ಟಿದಂತಹ ದಿನ. ಇಂದು ತಾಯಿಯ ದರ್ಶನ ಪಡೆದ್ರೆ ತುಂಬಾ ಒಳ್ಳೆಯದು. ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡ್ಬೋದು. ಒಳ್ಳೆಯ ವಿದ್ಯಾ ಪ್ರಾಪ್ತಿಗಾಗಿ ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತೀವಿ. ನಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಎಷ್ಟು ಮುಖ್ಯನೋ ಸರಸ್ವತಿ ದೇವಿಯ ಅನುಗ್ರಹ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿನಿತ್ಯ ಭಕ್ತಿಯಿಂದ ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಲೇಬೇಕು. ಯಾಕೆಂದರೆ ಮಕ್ಕಳ ಒಳ್ಳೆ ವಿದ್ಯೆ ಬುದ್ಧಿಗಾಗಿ ನಾವು ಸರಸ್ವತಿಯನ್ನು ತಪ್ಪದೆ ಪೂಜೆ ಮಾಡಲೇಬೇಕು. ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟು ಸರಸ್ವತಿ ನಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದಲ್ಲಂತೂ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡಿತಾರೆ. ಅದರಲ್ಲಂತೂ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಬರ್ತಾರೆ, ಯಾಕೆಂದರೆ ಇದು ಸರಸ್ವತಿ ದೇವಸ್ಥಾನ ಅಲ್ವಾ. ಹಾಗಾಗಿ ದೇವಿಯ ಅನುಗ್ರಹ ಪಡೆದುಕೊಳ್ಬೇಕು ಅಂತ ಈ ಒಂದು ದೇವಸ್ಥಾನಕ್ಕೆ ಬಂದು ತಾಯಿಯ ದರ್ಶನವನ್ನು ಪಡಿತಾರೆ. ಭಕ್ತರ ಎಂತಹ ಕೋರಿಕೆ ಇದ್ರೂ ಇಲ್ಲಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದೆ ಇವತ್ತು ತುಂಬ ವಿಶೇಷ ದಿನ ಅಂತ. ಹೌದು, ಇವತ್ತು ವಸಂತ ಪಂಚಮಿ, ಸರಸ್ವತಿ ದೇವಿ ಹುಟ್ಟಿದಂಥ ದಿನ. ಇವತ್ತಿನ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ, ನೋಡಿ. ಹಾಗೆಯೇ
ದೇವಸ್ಥಾನದಲ್ಲಿ ನವಗ್ರಹ ಮತ್ತು ಗಣಪತಿಯ ದರ್ಶನವನ್ನು ಕೂಡ ನೀವು ಮಾಡ್ಬೋದು. ಇವತ್ತಿನ ವಿಡಿಯೋಲಿ ಹಾಸನದ ಸರಸ್ವತಿ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.